ಅಲ್ಲ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಪೆಷಲ್ ಏನಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, 23 ವರ್ಷದ್ದು ನಮ್ಮದು ಆ್ಯನಿವರ್ಸರಿ. ಇವತ್ತು ಒಂದು ಮೊನ್ನೆ ಅಷ್ಟೇ ತಿರುಪತಿಗೆ ಹೋಗಿ ಬಂದ್ವಿ. ಇವತ್ತು ಮನೇಲೇ ಇದ್ದೀವಿ. ಇವಾಗ ಸ್ಮಾಲ್ ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಫೋಟೋ ಸಾಕು ಅಷ್ಟೇ ಸಾಕು, ಅದು ಜಾಸ್ತಿ. ಇವತ್ತು ಸಂಜೆ ಹಂಗೆ ನಾವು ಮೂವಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಮತ್ತು ಹಂಗೆ ಕೇಕು ಸ್ವಲ್ಪ ಬೇಗ ಕಟ್ ಮಾಡ್ತಾ ಇದ್ದೀವಿ. ನಾವು ಯಾವಾಗಷ್ಟೇ 8 o'clock ಹಂಗೆ ಕಟ್ ಮಾಡ್ತಾ ಇದ್ವಿ. 8:30 ಹಂಗೆ ಕಟ್ ಮಾಡ್ತಾ ಇದ್ವಿ. ಇವತ್ತು ಬಂದು ನಾವು 5:30ಗೆಲ್ಲ ಸಂಜೆ ಮೇಲೆ ಕೇಕ್ ಕಟ್ ಮಾಡಿ ಮೂವಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಕೇಕ್ ಕಟ್ಟಿಂಗ್ ಆಗಿದ ತಕ್ಷಣ ಮೂವಿಗೆ ಹೋಗಬೇಕು. 6:50ಗೆ ಇರೋದು ಮೂವಿ ಇರೋದು. ಇವಾಗ 6 o'clock ಆಗ್ತಾಯಿತ್ತು. ನಮಗೆ 5:50, 6 ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಕೇಕ್ ಬೇಗ ಕಟ್ ಮಾಡಿ ನಾವು ಹೋಗಬೇಕು. ಕೇಕ್ ತೊಗೊಂಬಂದವನೇ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ. ಅಪ್ಪ ಅಷ್ಟೇ. ಶುಗರ್ಲೆಸ್ ಪಾಕ ಇಲ್ಲ. ಇವಾಗ ಅದೇ ಮಾಡ್ಸಿರೋದ ಚೆನ್ನಾಗೈತು. ಇಲ್ಲ ಯಪ್ಪ. ಪ್ಲೇನೇ ಇದು ಹಿಂಗ್ ನೋಡಿ. ತಾಳಮ್ಮ ಇವ್ರು ಕೊಡ ನಿಮ್ಮ ಅಮ್ಮನಿಗೆ ನೀನ್ ತಿನ್ನ ಚಾಕ್ಲೇಟ್ ಎತ್ಕವೆ. ಸ್ವಲ್ಪ ಹಾಕೊಂಡ್ರೆ ಬೇಡ ಚಾಕ್ಲೇಟ್ ಅದು ಚೆನ್ನಾಗಿ. ಅಪ್ಪ ಕೊಡು. ಚಾಕ್ಲೇಟ್ ತಿಂತಾಳೇನೋ ಅವಳು. ಫ್ರಿಜ್ಜಲ್ಲೇ ಐತೆ ಚಾಕ್ಲೇಟು. ನೀಗ ಒಂಚೂರು ಹಾಕು. ಮತ್ತೆ ಆತಂಗ ಹಾಕಿ ಸ್ವಲ್ಪ ತಗೋಣ. ನೀ ಅಪ್ಪಂಗೆ ಇಬ್ರಿಗೂ ಬೀಚಿಗೆ ಕಳ್ಸಿದ್ದೀನಿ. ನೀನ್ ತಗೋ. ಫ್ರಿಜ್ಜಲ್ಲಿ ಇಟ್ಬಿಡು ಹೋಗಿ. ನೀರು ಎತ್ಕೊಂಡಿದ್ದೀನಿ. ತಿನ್ನಲ್ಲಪ್ಪ ತಿಂತೆ ಅಂತ ಪ್ಲೇನ್ ಕೇಕು. ಇನ್ನ ಇವಕ್ಕೆಲ್ಲ ಲೈಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಅದಕ್ಕೆಲ್ಲ ಏನ್ಕೋ ಸುಮ್ಕಿರೆ ಮಾಡ್ಸೋದೆಲ್ಲ ಮಾಡ್ಸೋದು. ಇವಕ್ಕೆ ಅವಕ್ಕೆ ಲೈಟ್ ಹೋಗವೆ. ಕಾರ್ಗೆ ಹೋಗ್ತಾಳಪ್ಪ. ತಾತ ಪಿಕ್ಚರ್ ನೀನು ಬಂದಿಲ್ಲ ತಾತ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಇವಾಗ ನಾವು ಮೂವಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸಂಜೆ ಮೇಲೆ.
ಮಾಲಿಗೆ ಬಂದಿದ್ದೀವಿ. ಮೂವಿಗೆ ಇನ್ನೇನು ಮೂವಿ ಸ್ಟಾರ್ಟ್ ಆಗೋಗಿರುತ್ತೆ. ಹೋಗಿ ಟಿಕೆಟ್ಸ್ ತೊಗೊಂಡು ಮೂವಿಗೆ ಹೋಗಬೇಕು. ನಾವು ಇವತ್ತೇ ಪ್ಲ್ಯಾನ್ ಮಾಡಿರೋದು. ನಾವು ಒಂದು ಹಾಫ್ ಆನ್ ಒಂದು 4:30 ಹಂಗೆ ಪ್ಲ್ಯಾನ್ ಮಾಡಿದ್ವಿ. 4:30ಗೆ ಪ್ಲ್ಯಾನ್ ಮಾಡಿ 6 ಬಿಟ್ಟಿರೋದು ನಾವು. ಬೆಳಗ್ಗೆ ಎಲ್ಲ ಇನ್ನೇನು ಎಲ್ಲೂ ಹೋಗೋದು ಬೇಡ ಅಂದ್ಕೊಂಡೆ ಸುಮ್ಮನೆ ಇದ್ದಿರೋದು. ಮಕ್ಕಳು ಕೇಳ್ತಾಯಿದ್ರು, ಏನು ಇಲ್ಲಮ್ಮ ಎಲ್ಲೂ ಹೋಗಲ್ವಾ ಅಂತ ಕೇಳಿದ್ದಕ್ಕೆ ಮಕ್ಳಿಗೋಸ್ಕರ ನಾವಿವತ್ತು ಮೂವಿಗೆ ಬಂದ್ವಿ. ಆಚೆ ಕಡೆ ಸ್ವಲ್ಪ ಹೋಗಿ ಮೂವಿ ನೋಡ್ಕೊಂಬರೋಣ. ಯಾವುದೂ ಮೂವೀಸ್ ಇರಲಿಲ್ಲ. ಕನ್ನಡ ಮೂವೀಸ್ ನೋಡಿದ್ವಿ, ಯಾವುದೂ ಇರಲಿಲ್ಲ. ಆಮೇಲೆ ತೆಲುಗು ಬಂದು ಭೈರವ ಮೂವಿ ಇತ್ತು. ಚೆನ್ನಾಗೈತೆ ಹೋಗಿ ಬನ್ನಿ ಅಂದರು. ನಾವಿವಾಗ ಟಿಕೆಟ್ಸ್ ತೊಗೊತಾ ಇದ್ದೀವಿ. ಖಾಲಿ ಇತ್ತು. ಇವತ್ತು ಸೋಮವಾರ ಅಲ್ವಾ, ಖಾಲಿ ಇತ್ತು. ಟಿಕೆಟ್ಸ್ ತೊಗೊಂಡ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಮೂವಿ ನೋಡೋಕ್ಕೆ ಹೋಗಬೇಕು. ಹೆಂಗಿರತ್ತೋ ಅನ್ನೋದು ನೋಡ್ತಾ ಇದ್ವಿ. ನನಗೂ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಡಿಸ್ಕಸ್ ಆಗ್ತಾ ಇತ್ತು. ನನ್ನ ಮಗಳು ಸ್ವಲ್ಪ ಡಿಸ್ಕಸ್ ಆಗ್ತಾ ಇತ್ತು. ಟಿಕೆಟ್ಸ್ ತೊಗೊಂಡ್ರು. ಇವಾಗ ಮೂವಿಗೂ ಹೋಗಿ ನೋಡಬೇಕು. ನಮ್ಮ ಯಜಮಾನ್ರಿಗೆ ಮೂವೀಸ್ ಅಂದರೆ ಏನು ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಏನಂದರೆ ನಮ್ಮ ಜೊತೆಲಿ ಬರಬೇಕು ಅಷ್ಟೇ ನಮ್ಮ ಯಜಮಾನ್ರಿಗೆ. ನಮ್ಮ ಯಜಮಾನ್ರಿಗೆ ಮೂವಿ ಹೋಗೋದು ಇಷ್ಟ ಇಲ್ಲ, ನೋಡೋದು ಇಷ್ಟ ಇಲ್ಲ. ನಮಗೋಸ್ಕರ ನೋಡ್ತಾರೆ ಅಷ್ಟೇ ನಮ್ಮ ಯಜಮಾನ್ರು. ನಂಬಲ್ಲಂತಕ್ಕೆ ಬರ್ತಾರೆ ಅಷ್ಟೇ ನಮ್ಮ ಯಜಮಾನ್ರು. ಇವಾಗ ಹೋಗ್ತಾ ಇದ್ದೀವಿ. ನಾವು ಇದೇ ಮೊದಲನೇ ಸಲ ಬರ್ತಾ ಇರೋದು. ತುಮಕೂರಲ್ಲಿ ಮಾಲಿಗೆ ಬರ್ತಾ ಇರೋದು. ಇವಾಗ ಮೂವಿ ನೋಡೋಕೆ ಬಂದಿದ್ದೀವಿ. ಹಂಗೂ ನಾವು ಟಿಕೆಟ್ಸ್ ತೊಗೊಂಡು ಒಳಗಡೆ ಹೋಗುವಾಗ ಸ್ಟಾರ್ಟ್ ಆಗೋಗಿತ್ತು ಮೂವಿ ಬಂದು. ಒಂದು ಹಾಫ್ ಆನ್ ಅವರ್ ಆಗೋಗಿತ್ತು. ಹಾಫ್ ಆನ್ ಅವರ್ ಆದಮೇಲೆ ನಾವು ಮೂವಿ ನೋಡ್ತಾ ಇರೋದು. ಒಟ್ಟಿನಲ್ಲಿ ಚೆನ್ನಾಗೈತೆ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿದ್ವಿ. ಇಂಟರ್ವಲ್ ಬಂದು ನನ್ನ ಮಗ ಬಂದು ಸ್ನ್ಯಾಕ್ಸ್ ತೊಗೊಂಡವನೆ. ಸ್ನ್ಯಾಕ್ಸ್ ತೊಗೊಂಡು ಸ್ವಲ್ಪ ತಿಂದ್ಬಿಟ್ಟು ಇನ್ನು ಮಿಕ್ಕಿರೋ ಮೂವಿ ನೋಡಬೇಕು. నా భర్త 18 ఏళ్ల వయసు నుండే కైని తింటూ ఉండేవారు. దీని ప్రభావం మా జీవితం ఇంత ನಾನು ಹೇಳ್ತಾ ಇದ್ದೆ ಸ್ನ್ಯಾಕ್ಸ್ ಏನೂ ಬೇಡ, ಎಲ್ಲ ನಾವು ಹೋಗುವಾಗ ಊಟ ಮಾಡ್ಕೊಂಡು ಹೋಗೋಣ. ಕೇಕ್ ತಿಂದಿರೋದೇ ಜಾಸ್ತಿ ಆಗಿತ್ತು. ಅಂದರೆ ಒಂದು ಸ್ವಲ್ಪ ತಿಂದ್ರೂ ಅದು ಒಂಥರ ಬೇಡ, ಏನೂ ತಿನ್ನೋದು ಬೇಡ ಅನಿಸ್ತಾ ಇತ್ತು. ಹೋಗುವಾಗ ಊಟ ಮಾಡ್ಕೊಂಡು ಹೋಗೋಣ, ಇಡ್ಲಿ ದೋಸೆ ಏನಾದ್ರು ತಿಂದ್ಕೊಂಡು ಹೋಗೋಣ. ಇವಾಗ ಸ್ನ್ಯಾಕ್ಸ್ ಬೇಡ ಅಂದೆ. ಇಲ್ಲ ತಿನ್ನಲಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕಳಿಸವ್ರೆ. Make your movie experience even more awesome. ಹಲೋ ಕಾಲ್ ತಿಂದು ಮೂವಿ ಮುಗಿಸ್ಕೊಂಡು ನಾವು ವಾಪಸ್ ಬರುವಾಗ ಡಿಮಾರ್ಟ್ ಇನ್ನೂ ಓಪನ್ ಇತ್ತು. ಲಾಸ್ಟ್ ಇನ್ನೇನು ಕ್ಲೋಸ್ ಆಗೋ ಟೈಮು. ತುಂಬ ದಿವಸದಿಂದ ಡಿಮಾರ್ಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಅಂದರೆ ಇದು ಸರ್ಫ್ ಎಕ್ಸೆಲ್ ಅದೆಲ್ಲ ತೊಗೊಬೇಕಾಗಿತ್ತು ವಾಷಿಂಗ್ ಮಿಷಿನ್ಗೆ. ಹಂಗೂ ಇಲ್ಲೇ ಶಾಪ್ಸಲ್ಲಿ ತಂದು ಹಾಕ್ತಾಯಿದ್ವಿ. ಡಿಮಾರ್ಟ್ಗೆ ಹೋದರೆ ತುಂಬ ದಿವಸ ಬರುತ್ತೆ. ನಮ್ಗೆ ಸಲ ತೊಗೊಂಬಿಟ್ರೆ ತುಂಬ ದಿವಸ ಬರುತ್ತೆ. ಅದಕ್ಕೋಸ್ಕರ ಇವಾಗ ಡಿಮಾರ್ಟಿಗೆ ಬಂದು ಬೇರೆ ಏನು ಶಾಪಿಂಗ್ ಮಾಡ್ತಾಯಿಲ್ಲ. ಯಾಕಂದರೆ ಲೇಟ್ ಆಗ್ತಾಯಿತ್ತು. ಮನೆಗೆ ಹೋಗೋಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬರೀ ವಾಷಿಂಗ್ ಮಿಷಿನ್ಗೆ ಏನು ಬೇಕೋ ಅದು ಲಿಕ್ವಿಡ್ ಮಾತ್ರ ನಾನು ಇವಾಗ ಶಾಪಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಮುಗಿಸ್ಕೊಂಡು ಇವಾಗ ಹೋಗಬೇಕು. ನಾವು ಇಲ್ಲಿಂದ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಡಿಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಪಾರ್ಕಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರಿಗೆ ಡಿಮಾರ್ಟಲ್ಲಿ ಬಂದು ಸ್ವಲ್ಪ ಜಾಸ್ತಿನೇ ಇತ್ತು ಶಾಪಿಂಗು. ಬೇರೆ ಏನೂ ತೊಗೊಳಕ್ಕಾಗಲಿಲ್ಲ. 10 ಕಾಲ ಆಗ್ತಾಯಿತ್ತು. ನಾವು ಇನ್ನೂ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಕತ್ತ ಮೇಲೆ ಕುತ್ಕೊಂಡಂಗೆ ಆಡ್ತಾಯಿದ್ರು. ಟೈಮ್ ಆಯಿತು ಅಂತ ಇದ್ರು. ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಶಾಪಿಂಗ್ ಮುಗಿಸ್ಕೊಂಡ್ವಿ. ಕೈಯಲ್ಲೇ ಎತ್ಕೊಂಡು ಹೋಗ್ತಾಯಿದ್ವಿ. ಕಾರು ಇಲ್ಲೇ ತರ್ಬೋದಾಗಿತ್ತು. ಬಾ ಅಲ್ಲೇ ಕುತ್ಕೊಳ್ಳೋಣ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡೋಗಿ ಅಲ್ಲೇ ಕುಂದಿಸ್ಕೊಳಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ.
ಇನ್ನೇನು ಊಟಕ್ಕೆ ಹೋಗ್ಬೇಕು. ನಮ್ಮ ಅವ್ರಿಗೆ ಏನಾನ ತಿಂತಾರ ಅಂದ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡ್ತಾ ಇದ್ವಿ. ನಾವು ಇಲ್ಲಿ ಇವಾಗ ಹೋಟ್ಲಿಗೆ ಬಂದಿದ್ದೀವಿ. ನಂಜುಂಡೇಶ್ವರ ಹೋಟ್ಲು ಇದು. ಓಪನ್ ಇತ್ತು. ಇನ್ನು 10:30 11 ಗಂಟೆವರೆಗೂ ಓಪನ್ ಇರುತ್ತೆ ಅನಿಸುತ್ತೆ. ನಾವು ಬರೋವಾಗ ಇನ್ನೂ ಓಪನ್ ಇತ್ತು. ಇವಾಗ ಒಳಗಡೆ ಹೋಗಿ ಇನ್ನೇನು ಊಟ ಮಾಡಬೇಕು. ಆರ್ಡ್ರ್ ಮಾಡಿ ಏನಾಯ್ತೋ ನೋಡಬೇಕು. ಏನಾನ ಯಾವುದಾಯ್ತೋ ಇಡ್ಲಿ ದೋಸೆ ಅಂದ್ಕೊಂಡಿದ್ದೀವಿ. ಏನಿದ್ರೆ ನೋಡಿಕೊಂಡು ಸೌತನ್ನಾಗಲಿ ನಾರ್ತನ್ನಾಗಲಿ ಯಾವುದಿದ್ರೂ ನೋಡಿಕೊಂಡು ಆರ್ಡ್ರ್ ಮಾಡ್ತಾಯಿದ್ದೀವಿ. ಸೌತ್ ಇರಲಿಲ್ಲ, ಅಂದರೆ ಇಡ್ಲಿ ದೋಸೆ ಅದೆಲ್ಲ ಏನೂ ಇರಲಿಲ್ಲ, ಬರೀ ನಾರ್ತ್ ಮಾತ್ರ ಇತ್ತು. ಇನ್ನು ಹಾಕ್ಕೊಂಬಿಡು. ಬೇಡ. ಊಟ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ.